ಬಹುಖ್ಯಾತಿಯ ನಟಿ ಚೈತ್ರಾ ಕೋಟೂರ್ ಕೆಲ ದಿನಗಳ ಹಿಂದಷ್ಟೇ ಸದ್ದಿಲ್ಲದೆ ತಮ್ಮ ಪ್ರಿಯಕರ ಮಂಡ್ಯ ಮೂಲದ ಸಿವಿಲ್ ಎಂಜಿನಿಯರ್ ನಾಗಾರ್ಜುನ್ ಜೊತೆಗೆ ವಿವಾಹವಾಗಿದ್ರು. ಬೆಂಗಳೂರಿನ ಬ್ಯಾಟರಾಯಪುರದ ದೇವಸ್ಥಾನವೊಂದರಲ್ಲಿ ಈ ಜೋಡಿ ಸರಳ ವಿವಾಹವಾಗಿದ್ರು. ಈ ಜೋಡಿಯ ಮದುವೆ ವಿಚಾರ ಎಲ್ರಿಗೂ ತಿಳಿಯುವಷ್ಟರಲ್ಲೇ ಅದು ವಿವಾದದ ರೂಪ ಪಡೆದುಕೊಂಡಿತ್ತು. ಹೌದು, ಚೈತ್ರಾ ಹಾಗೂ ನಾಗಾರ್ಜುನ್ ಜೋಡಿ ಬೆಳಿಗ್ಗೆ ಮದುವೆಯಾಗಿ ಸಂಜೆಯಾಗುವಷ್ಟರಲ್ಲಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಮದುವೆಯಾದ ವಿಚಾರ ತಿಳಿದು ನಾಗಾರ್ಜುನ್ ಕುಟುಂಬಸ್ಥರು ಕೋಲಾರದಲ್ಲಿರುವ ಚೈತ್ರಾ ಮನೆಗೆ ತೆರಳಿ ಗಲಾಟೆ ಮಾಡಿದ್ರು ಎನ್ನಲಾಗಿದೆ. ಜೊತೆಗೆ ಕೋಲಾರದಲ್ಲಿರುವ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಚೈತ್ರಾ ವಿರುದ್ಧ ದೂರನ್ನ ಕೂಡ ನೀಡಿದ್ರು. ಕಾರಣ ಇದು ಬಲವಂತದ ಮದುವೆ ಅನ್ನೋದು. ವರ ನಾಗಾರ್ಜುನ್ ವಿವಾಹದ ಕೆಲವೇ ಗಂಟೆಗಳಲ್ಲಿ ನನಗೆ ಈ ಮದುವೆ ಇಷ್ಟ ಇರಲಿಲ್ಲ, ಇದು ನನಗೆ ಬಲವಂತದ ಮದುವೆ ಎನ್ನುವುದಾಗಿ ಚೈತ್ರಾ ವಿರುದ್ಧ ಆರೋಪ ಮಾಡಿದ್ರು. ನನ್ನನ್ನ ಹೆದರಿಸಿ ಬೆದರಿಸಿ ಚೈತ್ರಾ ಕುತ್ತಿಗೆಗೆ ತಾಳಿ ಕಟ್ಟುವಂತೆ ಮಾಡಿದ್ದಾರೆ ಎನ್ನುವುದಾಗಿ ವಧು ಚೈತ್ರಾ ವಿರುದ್ಧ ಆರೋಪವನ್ನ ಮಾಡಿದ್ರು. ಜೊತೆಗೆ ನಾಗಾರ್ಜುನ್ ಕುಟುಂಬದವರು ಕೂಡ ಚೈತ್ರಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಳಿಗ್ಗೆ ಮದುವೆಯಾಗಿ ಸಂಜೆಯಾಗುವಷ್ಟರಲ್ಲಿ ವಿವಾದಕ್ಕೆ ತಿರುಗಿದ ಚೈತ್ರಾ ಹಾಗೂ ನಾಗಾರ್ಜುನ್ ಮ್ಯಾರೇಜ್ ಸ್ಟೋರಿ ಕಂಡು ಎಲ್ಲರೂ ಕೂಡ ಆಶ್ಚರ್ಯಗೊಳಗಾಗಿದ್ರು. ಅಂದಹಾಗೆ ಪೊಲೀಸ್ ಠಾಣೆಯಲ್ಲಿ ನಾಗಾರ್ಜುನ್ ಕುಟುಂಬದವರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ್ದ ನಟಿ ಚೈತ್ರಾ, ಇದು ಬಲವಂತದ ಮದುವೆ ಅಲ್ಲ, ಇಬ್ರು ಪ್ರೀತಿಸಿ ಪರಸ್ಪರ ಒಪ್ಪಿಗೆ ಇದ್ದೇ ಮದುವೆ ಆಗಿದ್ದು. ಒಂದ್ ಕಡೆ ನಾಗಾರ್ಜುನ್ ನನಗೆ ಇದು ಇಷ್ಟವಿಲ್ಲದ ಮದುವೆ, ನಾನು ಚೈತ್ರಾ ಜೊತೆಗೆ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ, ಇತ್ತ ಚೈತ್ರಾ ಮಾತ್ರ ನಾನು ನಾಗಾರ್ಜುನ್ ಜೊತೆಯಲ್ಲೇ ಬದುಕೋದಾಗಿ ಬಿಗಿ ಪಟ್ಟು ಹಿಡಿದಿದ್ದಾರೆ. ಸದ್ಯ ಚೈತ್ರಾ ಹಾಗೂ ನಾಗಾರ್ಜುನ್ ಮದುವೆ ಮ್ಯಾಟರ್ ಎಲ್ಲರಲ್ಲೂ ಗೊಂದಲ ಮೂಡಿಸಿದೆ. ಇಬ್ಬರಲ್ಲಿ ಯಾರದು ತಪ್ಪು ಅನ್ನೋ ಪ್ರಶ್ನೆ ಎದ್ದಿದೆ. ಚೈತ್ರಾ ಹಾಗೂ ನಾಗಾರ್ಜುನ್ ಇಬ್ಬರ ವಾದ ವಿವಾದಗಳನ್ನ ಆಲಿಸಿದ ಬಳಿಕ ಪೊಲೀಸರು ಮಾತುಕತೆ ಮೂಲಕ ಈ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲು 2 ದಿನಗಳ ಸಮಯಾವಕಾಶ ನೀಡಿದ್ದು, ಇನ್ನೆರಡು ದಿನಗಳ ನಂತರ ಮತ್ತೊಮ್ಮೆ ಪೊಲೀಸ್ ಠಾಣೆಗೆ ಬರೋದಕ್ಕೆ ತಿಳಿಸಿದ್ದಾರೆ. ಆದರೆ ಈ ನಡುವೆ ಚೈತ್ರಾ ಹಾಗೂ ನಾಗಾರ್ಜುನ್ ಇಬ್ಬರ ಕೆಲ ಫೋಟೋಗಳನ್ನ ಚೈತ್ರಾ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಆ ಫೋಟೋಗಳು ಸದ್ಯ ವೈರಲ್ ಆಗಿವೆ. ಪೊಲೀಸ್ ಠಾಣೆಯಲ್ಲಿ ಚೈತ್ರಾ ವಿರುದ್ಧ ಆರೋಪ ಮಾಡುವಾಗ ನಾಗಾರ್ಜುನ್ ಚೈತ್ರಾ ಅವರನ್ನ ನಾನು ಕೆಲವು ಬಾರಿ ಮಾತ್ರ ಭೇಟಿ ಮಾಡಿದ್ದು, 6 ತಿಂಗಳಿನಿಂದ ಅವರ ಫೋನ್ ನಂಬರ್ ಬ್ಲಾಕ್ ಮಾಡಿರೋದಾಗಿ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ರು. ಆದರೆ ಚೈತ್ರಾ ಮಾತ್ರ ಇಬ್ಬರು ಹೆಚ್ಚು ಪ್ರೀತಿಸ್ತಾ ಇದ್ವಿ, ಇಬ್ಬರು ಒಪ್ಪಿಕೊಂಡೇ ಮದುವೆಯಾಗಿದ್ದು ಎಂದು ಪದೇ ಪದೇ ಹೇಳಿದ್ರು. ಸದ್ಯ ಚೈತ್ರಾ ಅವರು ಶೇರ್ ಮಾಡಿಕೊಂಡಿರುವ ಈ ಫೋಟೋಗಳು ಅವರ ಮಾತಿಗೆ ಇನ್ನಷ್ಟು ಪುಷ್ಟಿ ನೀಡ್ತಿವೆ. ನಾಗಾರ್ಜುನ್ ಹುಟ್ಟುಹಬ್ಬವನ್ನ ಚೈತ್ರಾ ಅದ್ದೂರಿಯಾಗಿ ಆಚರಿಸಿದ್ದು, ಅವರಿಗೆ ಬೆಲೆ ಬಾಳುವ ಬ್ರೇಸ್ಲೈಟ್ ಅನ್ನ ಗಿಫ್ಟ್ ಆಗಿ ನೀಡಿರುವುದಾಗಿಯೂ ಹೇಳಿಕೆ ನೀಡಿದ್ದಾರೆ. ನಾಗಾರ್ಜುನ್ ಹುಟ್ಟುಹಬ್ಬದಂದು ಇಬ್ಬರು ಕ್ಲಿಕ್ಕಿಸಿಕೊಂಡಿರುವ ಫೋಟೋಗಳು ಸದ್ಯ ಲೀಕ್ ಆಗಿವೆ. ಈ ಫೋಟೋಗಳನ್ನ ಹಂಚಿಕೊಂಡಿರುವ ಚೈತ್ರಾ, ಇಷ್ಟೆಲ್ಲ ಆಪ್ತತೆ ಇದ್ದ ಮೇಲೂ ಇದು ಬಲವಂತದ ಮದುವೆ ಅಂತ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದಹಾಗೆ ನಾಗಾರ್ಜುನ್ ಕುಟುಂಬದವರು ತನ್ನನ್ನ ಸಿನಿಮಾದವಳು, ನಡತೆಗೆಟ್ಟವಳು, ಇಂಥವಳನ್ನ ಸೊಸೆ ಅಂತ ಒಪ್ಕೊಳ್ಳಕ್ಕೆ ನಾವು ತಯಾರಿಲ್ಲ ಅಂತ ಬೈದಿದ್ದಾರೆ ಎಂದಿರುವ ಚೈತ್ರಾ, ನನಗೆ ಅವರು ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನೋದಾಗಿ ಕೂಡ ಆರೋಪಿಸಿದ್ದಾರೆ. ಒಟ್ಟಾರೆ ನಟಿ ಚೈತ್ರಾ ಕೋಟೂರ್ ಹಾಗೂ ನಾಗಾರ್ಜುನ್ ಇಬ್ಬರ ಫೋಟೋಗಳು ವೈರಲ್ ಆಗಿದ್ದು, ಈ ಜೋಡಿಯ ಮದುವೆ ವಿಚಾರದಲ್ಲಿ ಇಷ್ಟೊಂದು ಗೊಂದಲ ಮೂಡುವಂತೆ ಮಾಡಿವೆ. ಎನಿವೆ, ನಟಿ ಚೈತ್ರಾ ಹಾಗೂ ನಾಗಾರ್ಜುನ್ ವಿವಾಹ ಕಲಹ ಮಾತುಕತೆಯಲ್ಲೇ ಬಗೆಹರಿಯುತ್ತಾ ಅಥವಾ ಯಾವ ರೀತಿಯ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ.